ಮತ್ತು ಮದುವೆ ಆಗಿರೋ ಗಂಡಸನ್ನ ಆ ಹುಡುಗಿ ಪ್ರೀತಿಸ್ತಿದ್ದಾಳ. ಅವಳಿಗೆ ಬುದ್ಧಿ ಇಲ್ಲ. ಹಾಗಲ್ಲ ಗೀತಾ, ಇವನಿಗೆ ಮದುವೆ ಆಗಿರೋ ವಿಷಯ ಆ ಹುಡುಗಿ ಗೊತ್ತಿಲ್ಲ. ಹಾಗಿದ್ರೆ ಆ ಹುಡುಗಂದೇ ತಪ್ಪು ಬಿಡಿ. ಇಷ್ಟೆಲ್ಲ ಕ್ಲೋಸ್ ಫ್ರೆಂಡ್ಸು ಅಂತೀರಾ, ಮದುವೆ ಆಗಿರೋ ವಿಷಯನೇ ಮುಚ್ಚಿಟ್ಟಿದ್ದಾರೆ, ಅದು ತಪ್ಪಲ್ವಾ? ಅದು ಅವನಿಗೆ ಮದುವೆ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಅವನಿಗೆ ಆಗ್ತಾ ಇಲ್ಲ ಗೀತಾ. ಅವನಿಗೆ ಬಲವಾದ ಕಾರಣ ಇದೆ. ಕಾರಣ ಇದ್ರೂ ಇರ್ಬೋದು ಬಿಡಿ, ಎಲ್ರೂ ನಾವು ಒಂದೇ ಥರ ನೋಡೋಕ್ಕಾಗಲ್ಲ. ಈಗ ನಿಮ್ಮ ಪರಿಸ್ಥಿತಿನೂ ಹಾಗೇ ಇತ್ತಲ್ವಾ? ಕಬಡ್ಡಿಲಿ ಮುಂದುವರಿಬೇಕು ಅಂತ ಅಗ್ರಿಮೆಂಟಿಗೆ ಅನ್ಮ್ಯಾರಿಡ್ ಅಂತ ಸೈನ್ ಹಾಕ್ಬಿಟ್ಟು ಬಂದ್ರಿ. ಅವ್ರದ್ದು ಅದೇ ಥರ ಏನಾದರೂ ರೀಸನ್ ಇರ್ಬೋದೇನೋ. ಈಗ ಆ ಹುಡುಗಿಗೆ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ಇವನು ಗೊತ್ತಾಗ್ತಿಲ್ಲ. ಅದೇ ಪ್ರಾಬ್ಲಮ್ ಗೀತಾ. ಒಂದು ಹುಡುಗಿ ಕ್ಲೋಸ್ ಆಗಿದ್ರೆ ಜನ ಏನೇನೋ ಅನ್ಕೋತಾರೆ. ಈ ಸಿಚುವೇಶನ್ ಎಲ್ಲ ನೋಡಿದ್ರೆ ಅದೆಲ್ಲ ನಿಜ ಅನ್ಸುತ್ತೆ. ಒಂದು ಹುಡುಗಿ ಕ್ಲೋಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ವಾ? ಯಾಕೆ ಸಾಧ್ಯ ಇಲ್ಲ? ಖಂಡಿತವಾಗ್ಲೂ ಸಾಧ್ಯ ಇದೆ. ಈಗ ನಿಮ್ಮ ಉದಾಹರಣೆನೇ ತಗೊಳ್ಳಿ. ನೀವು ಸೊನಾಲಿ ಅವರು ಎಷ್ಟು ಒಳ್ಳೆ ಫ್ರೆಂಡ್ಸ್ ಅಲ್ವಾ? ಇವ್ರ ಜೊತೆಗೆ ಓಡಾಡ್ತೀರಾ, ಮನೆಗೆ ಹೋಗೋದು ಬರೋದು ಮಾಡ್ತೀರಾ. ಜನ ನಿಮ್ಮ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿದ್ರು, ಆದರೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನೀವು ಈಗಲೂ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಾ. ನೀವಿಬ್ಬರೇ ಒಳ್ಳೆ ಎಕ್ಸಾಂಪಲ್ ಅಲ್ವಾ ಇದಕ್ಕೆ? ಲಕ್ಕಿ ನಿನಗೆ ಪರ್ಫೆಕ್ಟ್ ಪೇರ್. ನಾನು ಹೇಳ್ತಾ ಇರ್ಲಿಲ್ವಾ? ನಿಜವಾಗ್ಲೂ ನೀನು ಅವನ ಜೊತೆಲಿದ್ರೆ ಲೈಫ್ ಲಾಂಗ್ ಚೆನ್ನಾಗಿರ್ತೀಯ. ನೀನು ಪ್ರಪೋಸ್ ಮಾಡಿದ್ಮೇಲೆ ಲಕ್ಕಿ ಏನಂದ್ರು? ನಾನು ಎಲ್ರ ಮುಂದೆ ಹೇಳ್ಬಿಟ್ನಲ್ಲ, ಅವ್ರಿಗೆ ಟೆನ್ಷನ್ ಆಗೋಯ್ತು, ಏನೂ ರಿಯಾಕ್ಟೇ ಮಾಡಲಿಲ್ಲ. ಮತ್ತೆ ಎಲ್ರ ಮುಂದೆ ನೀನು ಇದ್ದಕ್ಕಿದ್ದಾಗೆ ಪ್ರಪೋಸ್ ಮಾಡಿದ್ರೆ ಅವ್ರಿಗೂ ಟೆನ್ಷನ್ ಆಗುತ್ತೆ ಅಲ್ವಾ? ಅದು ಅಲ್ಲದೆ ಒಂದು ಸ್ಟಾರ್ ಹೀರೋಯಿನ್ನು ಪ್ರಪೋಸ್ ಮಾಡ್ತಿದ್ದಾಳೆ ಅಂದರೆ ಅವ್ರಿಗೆ ನಂಬಕ್ಕೆ ಆಗೋದಿಲ್ಲ ಅಲ್ವಾ? ಪಾಪ ಲಕ್ಕಿಗೆ ಇದು ಡ್ರೀಮಾ ಅಥವಾ ರಿಯಲೇ ಅಂತ ನಂಬಕ್ಕೆ ಆಗಿರಲ್ಲ. ಅವನಿಗೂ ತುಂಬ ಖುಷಿಯಾಗಿರುತ್ತೆ, ಅವನ ಮನಸ್ಸಲ್ಲೂ ಇದೇ ಫೀಲಿಂಗ್ಸ್ ಇರುತ್ತೆ. ಆದರೆ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಟ್ಟಿರ್ತಾರೆ. ನೀನೇ ಪ್ರಪೋಸ್ ಮಾಡಿದ್ಯಲ್ವಾ, ನಿಧಾನವಾಗಿ ಅವ್ರ ಉತ್ತರ ಹೇಳ್ತಾರೆ ಬಿಡು. ಅವ್ರು ಏನು ರಿಪ್ಲೈ ಹೇಳ್ತಾರೆ ಅಂತ ನಾನು ವೇಟ್ ಮಾಡ್ತಿದ್ದೀನಿ. ನಾನೇ ಅವ್ರಿಗೆ ಕಾಲ್ ಮಾಡಿ ಕೇಳೋಣ ಅಂದ್ಕೊಂಡೆ, ಬಟ್ ಏನೋ ಒಂಥರ ಹೆಸಿಟೇಷನ್. ಮುಂಚೆ ಥರ ಇವಾಗ ಅವ್ರ ಹತ್ರ ಮಾತಾಡೋದಕ್ಕಾಗಲ್ಲ ನನಗೆ. ಲವ್ನ ಎಕ್ಸ್ಪ್ರೆಸ್ ಮಾಡಿದಾಗ ಒಂದೆರಡು ದಿನ ಈಗ ಆಗುತ್ತೆ, ಅದೆಲ್ಲ ಕಾಮನ್. ನೀನು ಒಂದು ಕೆಲಸ ಮಾಡು, ನೀನೇ ಕಾಲ್ ಮಾಡು, ವಿಷಯನ ಕ್ಲಿಯರ್ ಮಾಡ್ಕೋ. ನನಗೆ ಒಂಥರ ಆಗ್ತಿದೆ ಮಾತಾಡೋದಕ್ಕೆ. ಮೊದಲೇನೋ ಫ್ರೆಂಡ್ಸ್ ಥರ ಚೆನ್ನಾಗಿ ಮಾತಾಡ್ತಿದ್ದೆ, ಆದರೆ ಈಗ ಏನೂ ಆಗಲ್ಲ. ನೀನು ಕಾಲ್ ಮಾಡಿ ಮಾತಾಡು. ಅವ್ರ ಟೀಮ್ಮೇಟ್ಸ್ ಎಲ್ಲ ಇದ್ರು, ಎಲ್ಲರೂ ಮುಂದೆನೂ ಪ್ರಪೋಸ್ ಮಾಡಿಬಿಟ್ಟೆ. ಅವ್ರೇನಾದರೂ ಅಂದ್ಕೊಂಡಿರ್ತಾರಾ? ಏನು ಅಂದ್ಕೊಂಡಿರಲ್ಲ, ಅವ್ರಿಗೂ ಖುಷಿಯಾಗಿರುತ್ತೆ. ನೀನು ಕಾಲ್ ಮಾಡಿಬಿಟ್ಟು ಕೇಳು, ಅವರೇ ಹೇಳ್ತಾರೆ. ಕಾಲ್ ಮಾಡು ಬೇಗ, ಹೀಗೆ ಮಾತಾಡು. ಒಂದು ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ಲಕ್ಕಿ ಕಾಲ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ? ಕಾಲ್ ಮಾಡು. ಅಲ್ಲ, ಅವ್ರು ನನ್ನ ಲವ್ನ ಆಕ್ಸೆಪ್ಟ್ ಮಾಡಿಲ್ಲ ಅಂದರೆ, ಇನ್ ಕೇಸ್ ನೋ ಅಂದ್ಬಿಟ್ರೆ? ಅವ್ರು ಹಾಗೆ ನೋ ಅನ್ನೋದಾಗಿದ್ದರೆ ಅವತ್ತೇ ಹೇಳ್ತಿದ್ರಲ್ವಾ. ಆದರೆ ಅವರು ಹಾಗೆ ಮಾಡಿಲ್ಲ. ನೀನು ಎಲ್ಲರೂ ಮುಂದೆ ಪ್ರಪೋಸ್ ಮಾಡಿದಾಗ ಅವ್ರಿಗೂ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ, ಅದಕ್ಕೆ ಹಾಗೆ ಮಾಡಿರ್ತಾರೆ. ಈಗ ನೀನು ಫೋನ್ ಮಾಡಿ ಮಾತಾಡಿದ್ರೆ ಅವರು ಓಪನ್ ಅಪ್ ಆಗಿ ಮಾತಾಡ್ತಾರೆ ನಿನ್ನ ಜೊತೆ. ಕಾಲ್ ಮಾಡು.
ಯಾಕೆ ಏನಾಯ್ತು? ಫೋನ್ ಬರ್ತಿದೆ ನಿಮಗೆ, ತಗೊಳ್ಳಿ ಮಾತಾಡಿ. ಬಿಡೆ, ಸದ್ಯಕ್ಕೆ ಯಾವುದು ಇಂಪಾರ್ಟೆಂಟ್ ಇಲ್ಲ. ಸೊನಾಲಿ ಅವ್ರ ಫೋನ್ ಬರ್ತಿದೆ, ಮಾತಾಡಿ. ತಗೊಳ್ಳಿ ಲಕ್ಕಿ ಅವರೇ, ಮಾತಾಡಿ. ಏನು ನೋಡ್ತಿದ್ದೀರಾ? ಯಾಕೆ ಮಾತಾಡದೆ ಸುಮ್ಮನೆ ನಿಂತಿದ್ಯಾ? ನಾನು ಹೇಳಿದ್ ಕೇಳಲಿಲ್ವಾ ಇಲ್ಲ ಅರ್ಥ ಆಗ್ಲಿಲ್ವಾ? ನಿನ್ನ ಪರಮ ಶತ್ರುನ ನಾವಿಬ್ರು ಸೇರಿ ಮಟ್ಟ ಹಾಕೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ಅದಕ್ಕೆ ನೀನೇನು ಹೇಳ್ದೆ ಸುಮ್ಮನೆ ನಿಂತಿದೀಯಲ್ಲ? ಏನಾದರೂ ಮಾತಾಡು. ಯಾಕೆ ಸುಮ್ಮನೆ ನಿಂತಿದ್ಯಾ? ಏನ್ ಅಮ್ಮ ಮಗಳು ಸೇರ್ಕೊಂಡು ನನ್ನ ಜೊತೆ ಆಟ ಆಡ್ತಿದ್ದೀರಾ? ನೀವು ಆ ಮನೆ ದೊಡ್ಡ ಸೊಸೆ, ಇವರು ಆ ಮನೆ ಬೀಗುತ್ತಿ. ನೀವಿಬ್ರು ಆ ಮನೆಯವರೇ ಆಗಿ ನನ್ನ ಹತ್ರ ಬಂದು ಆ ಮನೆನ ಹಾಳು ಮಾಡಬೇಕು ಅಂತ ಇದ್ದೀರಾ? ಅವ್ರನ್ನ ಬೀದಿಗೆ ತಳ್ಳಬೇಕು, ಸಹಾಯ ಮಾಡು ಅಂತ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಈ ನಾಟಕನ ನಾನು ನಂಬಬೇಕಲ್ವಾ? ನಾಟಕನ? ಏನು ಹೇಳ್ತಿದ್ಯಾ ನೀನು? ಮತ್ತಿನ್ನೇನಿದು, ನನ್ನನ್ನೇನು ದಡ್ಡ ಅನ್ಕೊಂಡಿದ್ದೀರಾ? ನೀವೆಲ್ಲ ಸೇರಿ ಬೀಸಿರೋ ಬಲೆಗೆ ನಾನು ಅಷ್ಟು ಸುಲಭವಾಗಿ ಬಂದು ಸಿಕ್ಕಾಕೊಳ್ಳಲ್ಲ. ಏ ಮಹೇಶ, ಏನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ನಾಟಕ ಏನು ಮಾಡ್ತಾ ಇಲ್ಲ ನಾವು. ಮೊದಲು ನನ್ನ ಮಗಳು ಏನು ಹೇಳ್ತಾ ಇದ್ರು ಅದನ್ನು ಕೇಳಿಸ್ಕೊ. ಬೇಡ ಮೇಡಮ್, ನೀವೇನು ಹೇಳ್ಬೇಡಿ, ನಾನೇನು ಕೇಳೋದೂ ಇಲ್ಲ. ನೀವೆಲ್ಲ ಸೇರ್ಕೊಂಡು ಈ ಮಹೇಶ್ನ ಜೈಲ್ಗೆ ಹಾಕ್ಬೇಕು ಅಂತ ಸ್ಕೆಚ್ ಹಾಕಿದ್ದೀರಾ? ಫೇಸ್ ಟು ಫೇಸ್ ನಿಂತ್ಕೊಂಡು ಈ ಮಹೇಶನ ಸೋಲ್ಸಕ್ಕಾಗಲ್ಲ ಅಂತ ಗೊತ್ತಿದ್ದು ಈ ಥರ ಪ್ಲಾನ್ ಮಾಡಿ ನನ್ನ ಸಿಕ್ಕಾಕ್ಸ್ತಿದ್ದೀರಾ? ಪಿಕ್ ಮಾಡಿ, ರಿಂಗ್ ಆಗ್ತಿದೆಯಲ್ಲ. ನನ್ನ ಮುಖ ಯಾಕೆ ನೋಡ್ತಿದ್ದೀರಾ? ಫೋನ್ ಪಿಕ್ ಮಾಡಿ ಮಾತಾಡಿ. ಅಷ್ಟೊಂದು ಏನು ಯೋಚನೆ ಮಾಡ್ತಿದ್ದೀರಾ? ಕಾಲ್ ಪಿಕ್ ಮಾಡಿ. ರಿಂಗ್ ಆಗ್ತಿದೆಯಲ್ಲ, ಬೇಗ ಪಿಕ್ ಮಾಡಿ. ಒಂದು ಏನಾಯ್ತು? ರಿಂಗ್ ಆಗ್ತಿದೆ, ಬಟ್ ಆನ್ಸರ್ ಮಾಡ್ತಿಲ್ಲ. ಕಾಲೇ ಕಟ್ಟಾಗೋಯ್ತು. ಫೋನ್ ನೋಡ್ಕೊಂಡೇ ನಿಂತಿರಿ, ಪಿಕ್ ಮಾಡೋದು ಬಿಟ್ಟು. ಯಾಕೆ ಕಾಲ್ ಪಿಕ್ ಮಾಡಿಲ್ಲ ಅವ್ರದ್ದು? ಅಂತ ಇಂಪಾರ್ಟೆಂಟ್ ಏನೂ ಇಲ್ಲ ಗೀತಾ. ಪಾಪ ಅವ್ರು ಏನು ಹೇಳೋದಕ್ಕೆ ಕಾಲ್ ಮಾಡಿದ್ರು, ನೀವು ಪಿಕ್ಕು ಮಾಡಿಲ್ಲ, ಮಾತು ಆಡಿಲ್ಲ. ಅಲ್ಲ, ಫ್ರೀ ಆದಮೇಲೆ ನಾನೇ ಕಾಲ್ ಮಾಡ್ತೀನಿ ಬಿಡು. ಈಗೇನು ಭಾರಿ ಬ್ಯುಸಿ ಇದ್ದೀರಾ? ಫ್ರೀಯಾಗೇ ಇದ್ರಿ ತಾನೆ, ಮಾತಾಡಬೇಕು ತಾನೆ. ಅದು ಪೇಪರಲ್ಲಿ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಓದ್ತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ ಅವ್ರಿಗೆ. ಅದೇನು ಅಂಥ ಇಂಪಾರ್ಟೆಂಟ್ ಅಲ್ಲ. ಸೊನಾಲಿ ಅವ್ರ ಫೋನ್ ಪಿಕ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ ನೋಡಿ ಗೀತಾ. ನೀನು ಫೋನ್ ಕೊಟ್ಟಿತ್ತು, ಒಳ್ಳೇದಾಯಿತು. ಫೈನಲ್ ಮ್ಯಾಚ್ ಬೇರೆ ಹತ್ತಿರ ಬಂತು, ಸ್ವಲ್ಪ ಇಶ್ಯೂ ಆಗಿದೆ. ಅರವಿಂದ್ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಿತ್ತು. ಆಯಿತು, ಓಕೆ. ಏನು ಆ ಲಕ್ಕಿ ಹೇಳ್ಕೊಟ್ನಾ ನಿಮ್ಗೆ ಈ ಥರ ನಾಟಕ ಮಾಡೋಕ್ಕೆ? ನೀವಿಬ್ರು ಹೋಗಿ ನೈಸಾಗಿ ಅವನ ಹತ್ರ ಮಾತಾಡಿ ಏನಾದರೂ ಕೆಟ್ಟ ಕೆಲಸ ಮಾಡಿಸಿ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತನಾ? ಆಮೇಲೆ ನನ್ನನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ ಹೇಳ್ಕೊಟ್ಟಿರ್ಬೇಕಲ್ಲ? ನಾವು ಇಂಥದಕ್ಕೆಲ್ಲ ಬೀಳಲ್ಲ ಮೇಡಮ್.
ಬಲೆ ಬಲೆ ಚೂಟಿ ನಾವು. ಏಯ್ ನಮಗೆ ಯಾರು ಏನು ಹೇಳ್ಕೊಟ್ಟಿಲ್ಲ. ನಿನ್ನನ್ನು ಸಿಕ್ಕಾಕ್ಸ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ವೇ ಇಲ್ಲ. ನಿನ್ನನ್ನು ಸಿಕ್ಕಾಕ್ಸೋದ್ರಿಂದ ನಮಗೇನೋ ಸಿಗುತ್ತೆ. ಗಂಡನ ಥರ ಏನೇನೋ ಮಾತಾಡ್ತಿದ್ಯಾ. ನೀನ್ ಮಾತಾಡ್ತಾ ಇರೋ ಥರ, ನೀನ್ ಅನ್ಕೊಳ್ತಾ ಇರೋ ಥರ ಇಲ್ಲೇನು ನಡೆದಿಲ್ಲ. ಪಿಂಕಿ ಯಾರನ್ನೋ ಕರೆಸ್ತೀನಿ ಅಂದ್ಲು. ನಾನು ಕಾಯ್ತಾ ಇದ್ದೆ, ಯಾರು ಅಂತ ಗೊತ್ತಿರಲಿಲ್ಲ. ನೀನ್ ಬಂದೆ. ನಾವು ಹೇಳ್ತಾ ಇರೋದೆಲ್ಲ ನಿಜ ಕಣೋ, ನಂಬು. ಇಲ್ಲ ಮೇಡಮ್, ನಾನು ಅಂತದ್ದು ನಂಬೋದೇ ಇಲ್ಲ. ಇಷ್ಟು ದಿನ ಏನೇ ಕೆಲಸ ಇದ್ರು ನೀವು ಕಾಲ್ ಮಾಡ್ತಾ ಇದ್ರಿ. ಆದರೆ ಇವತ್ತು ನಿಮ್ಮ ಮಗಳು ಕಾಲ್ ಮಾಡಿದ್ರು. ಆಗಲೇ ಡೌಟ್ ಬಂತು ನನಗೆ. ಏನೋ ಮಿಸ್ ಹೊಡಿತಿದೆ ಅನ್ಕೊಂಡೇ ಬಂದೆ. ಬಟ್ ನೀವಿಬ್ರು ಇವಾಗ ಹೇಳ್ತಾ ಇರ್ಬೇಕಾದ್ರೆ ಪಕ್ಕಾ ಕನ್ಫರ್ಮ್ ಆಯ್ತು. ಇದು ನಮ್ಮನ್ನ ಪಕ್ರ ಮಾಡೋ ಪ್ರೋಗ್ರಾಮೇ. ಅಷ್ಟು ಸುಲಭವಾಗಿ ಈ ಮಹೇಶ ಬಕ್ರ ಆಗಲ್ಲ. ಯಾಕೇಳಿ? ನಿಮ್ಮ ದ್ವೇಷಕ್ಕೆ ನನ್ನನ್ನು ಬಳಸ್ಕೊಂತಿದ್ದೀರಾ? ಏನೋ ಮಾಡಬೇಕು ಅಂತ ನನಗೆ ಡೀಲ್ ಒಪ್ಪಿಸ್ತಿದ್ದೀರ. ಆದರೆ ಈ ನಿಮ್ಮ ಮಗಳು ಆ ಮನೆ ಸೊಸೆ. ಇವ್ರು ಯಾಕೆ ಆ ಮನೆ ಹೊಡಿಬೇಕು? ಇದರಲ್ಲೇ ಗೊತ್ತಾಗುತ್ತಲ್ವಾ ನೀವೆಲ್ಲರೂ ಸೇರ್ಕೊಂಡು ಎಂಥ ಡ್ರಾಮಾ ಮಾಡ್ತಿದ್ದೀರಾ ಅಂತ. ಈ ಡ್ರಾಮಕ್ಕೆ ನಾವಿಲ್ಲಪ್ಪ, ನನ್ನನ್ನು ಬಿಟ್ಬಿಡಿ. ಒಂದು ಏನಾಯ್ತು? ಮೋಸ್ಟ್ಲಿ ಅವ್ರಿಗೆ ನಾನು ಪ್ರಪೋಸ್ ಮಾಡಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ. ಅವ್ರು ನಿನ್ನ ಲವ್ನ ಎಕ್ಸೆಪ್ಟ್ ಮಾಡದೇ ಇರೋದಕ್ಕೆ ಯಾವ ರೀಸನ್ನು ಇಲ್ಲ. ಯಾಕೆಂದರೆ ನೀನು ನೋಡೋದಕ್ಕೆ ಚೆನ್ನಾಗಿದ್ಯಾ, ಸಕ್ಸಸ್ಫುಲ್ ವುಮೆನ್, ಒಳ್ಳೆ ಸ್ಟೇಟಸ್ ಇದೆ. ಅದು ಅಲ್ಲದೆ ನೀವಿಬ್ರು ಒಳ್ಳೆ ಫ್ರೆಂಡ್ಸ್ ಕೂಡ. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ಬರಲ್ಲೂ. ಇದಕ್ಕಿಂತ ಇನ್ನೇನು ಬೇಕು ಹೇಳು? ಇಟ್ಸ್ ನಾಟ್ ಲೈಕ್ ದಟ್ ಮಾ. ನಾನು ಅವ್ರಿಗೆ ಪ್ರಪೋಸ್ ಮಾಡಿದಾಗಲೂ ಅವ್ರೇನೂ ರಿಯಾಕ್ಟೇ ಮಾಡಲಿಲ್ಲ. ಅವಾಗ ಎಲ್ಲರೂ ಇದ್ರು, ಸೊ ಅವ್ರ ಮುಂದೆ ರಿಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂತಲೇ ಇಟ್ಕೊಳ್ಳೋಣ. ಆದರೆ ಇವಾಗ ಅವರೊಬ್ಬರೇ ಇರ್ತಾರಲ್ವಾ, ಅಟ್ಲೀಸ್ಟ್ ಒಂದು ಕಾಲ್ ಅವ್ರ ಮೆಸೇಜ್. ಅವರು ಕಾಲ್ ಮಾಡಿಲ್ಲ ಆ್ಯಂಡ್ ನಾನು ಕಾಲ್ ಮಾಡಿದ್ರೆ ಆನ್ಸರು ಮಾಡ್ತಿಲ್ಲ. ಮೇ ಬಿ ಹಿ ಡಸಂಟ್ ಲೈಕ್ ಮೀ. ಒಂದು ನಿನಗೆ ನೀನೇ ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ಅವರೇನೋ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು, ಫ್ರೀ ಆದಮೇಲೆ ಅವರೇ ಕಾಲ್ ಮಾಡ್ತಾರೆ. ನೀನೇನು ಯೋಚನೆ ಮಾಡಬೇಡ, ಅವ್ರು ನಿನಗೆ ಡೆಫಿನೆಟಾಗಿ ಕಾಲ್ ಮಾಡೇ ಮಾಡ್ತಾರೆ. ಮಹೇಶ, ಅದು ಹಾಗಲ್ವೋ? ಅಮ್ಮ ಒಂದು ನಿಮಿಷ. ಲಕ್ಕಿನ ಸೋಲಿಸ್ಬೇಕು ಅಂತ ನೀನು ಎಷ್ಟು ಕಷ್ಟಪಟ್ಟಿದ್ಯಾ, ಆದರೆ ಸೋಲ್ಸಕ್ಕಾಗದೆ ಇವತ್ತು ಸೋತು ಸುಣ್ಣಾಗಿದೀಯಾ. ಇವತ್ತು ಲಕ್ಕಿ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ರೆ ನಮ್ಮ ಮೇಲೆ ಅನುಮಾನ ಪಡ್ತಿದ್ಯಾ. ನಿಮಗೆ ಹೆಲ್ಪ್ ಮಾಡೋಕ್ಕಾದ್ರೆ ಮಾಡು, ಇಲ್ಲಾಂದ್ರೆ ಹೋಗ್ತಾ ಇರು. ಆದರೆ ಹೋಗೋದಕ್ಕಿಂತ ಮುಂಚೆ ನಾನು ಹೇಳೋದನ್ನ ಕೇಳು. ಇವತ್ತು ನನ್ನ ಗಂಡ ಏನು ಸಾಧಿಸ್ದೆ ಮನೇಲಿ ಕೂತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಆ ಲಕ್ಕಿ. ಪ್ರತಿಯೊಂದಕ್ಕೂ ಮೊದಲನೇ ಆದ್ಯತೆ ಆ ಲಕ್ಕಿಗೆ. ಎಲ್ಲದರಲ್ಲೂ ನಾನೇ ಮುಂದೆ ಇರಬೇಕು ಅಂತ ಯಾರನ್ನು ಬೆಳೆಯಕ್ಕೆ ಬಿಡದೆ ಮೂಲೆಯಲ್ಲಿ ಕೂರಿಸಿದ್ದಾರೆ. ಅದು ಸಾಲ್ದು ಅಂತ ಈಗ ತನ್ನ ಜೊತೆ ಹೆಂಡತಿ ಕೂಡ ಸೇರ್ಕೊಂಡಿದ್ದಾಳೆ. ಅವಳು ನನ್ನ ದಾರಿ ಗಡ್ಡ ಬರ್ತಿದ್ದಾಳೆ, ನನ್ನ ಕನಸನ್ನೆಲ್ಲ ನುಚ್ಚು ನೂರು ಮಾಡ್ತಿದ್ದಾಳೆ. ಮಳ್ಳಿ ಹಾಗೆ ನಟಿಸ್ತಾ ಅತ್ತೆ ಮಾವನ ಕಣ್ಣಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಾಳೆ. ನನ್ನ ನೇರವಾದ ನಡವಳಿಕೆ ಮಾತಿಂದ ಮನೆಯವ್ರ ಹತ್ರ ಎಲ್ಲ ಕೆಟ್ಟವಳಾಗ್ತಿದ್ದೀನಿ. ಎಲ್ಲರೂ ನನ್ನನ್ನು ನನ್ನ ಗಂಡನ್ನು ಇಗ್ನೋರ್ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ಅವರಿಬ್ರು. ಆ ಲಕ್ಕಿ ಗೀತಾ ಪ್ರತಿ ಹೆಜ್ಜೆಗೂ ಅಡ್ಡ ಬರ್ತಿದ್ದಾಳೆ. ಆ ಗೀತಾ ನನಗೂ ನನ್ನ ಗಂಡಂಗೂ ಎಲ್ಲರೂ ಗೌರವ ಕೊಡಬೇಕು.
ಅದಾಗಬೇಕು ಅಂದರೆ ಆ ಲಕ್ಕಿ ಗೀತ ಸೋಲ್ಬೇಕು. ಎಲ್ಲದನ್ನು ಕಳ್ಕೊಂಡು ಅವರಿಬ್ರು ಬೀದಿಗೆ ಬೀಳ್ಬೇಕು. ನಾನು ನೋಡಿ ಖುಷಿ ಪಡಬೇಕು. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ. ಯಾಕೋ ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ಲಿದೆಯಾ? ಮನೋಲಿ ಅವ್ರು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಕಣೋ. ಗೀತಾ ನನ್ನ ಜೊತೆ ಇದ್ದಾಗ ಒಂದ್ಸಲ ಫೋನ್ ಬಂದಿತ್ತು. ಅವ್ರ ಮುಂದೆ ಫೋನ್ ಹೇಗೆ ರಿಸೀವ್ ಮಾಡಲಿ? ಏನೋ ಒಂದು ರೀಸನ್ ಕೊಟ್ಟು ಕನ್ವಿನ್ಸ್ ಮಾಡಿದೆ. ಹೀಗೆ ಅವರು ಪದೇ ಪದೇ ಫೋನ್ ಮಾಡ್ತಾ ಇರೋದು, ನಾನು ಅವಾಯ್ಡ್ ಮಾಡ್ತಾ ಇರೋದು ಗೊತ್ತಾದರೆ ಗೀತಂಗೆ ಪಕ್ಕ ಡೌಟ್ ಬರುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು. ಏನೂ ನಡೆದಿಲ್ಲ, ಎಲ್ಲ ಮಾಮೂಲಾಗಿದೆ ಅನ್ನೋ ಥರ ನಡ್ಕೋ. ಗೀತಾ ಅವ್ರಿಗೆ ಖಂಡಿತ ಡೌಟ್ ಬರಲ್ಲ ನಿಮ್ಮಿಬ್ಬರು ಮಧ್ಯೆ ಏನು ನಡೆದಿದೆ ಅಂತ. ಅಲ್ವೋ? ಫೋನ್ ತಗೊಂಡು ಮಾತಾಡೋದು ಬಿಟ್ಟು ನೀನು ಏನಕ್ಕೆ ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಪದೇ ಪದೇ ಫೋನ್ ಮಾಡಿದ್ರೆ ನಾನು ಏನೋ ಮಾಡಲಿ? ಸೊನಾಲಿ ಅವ್ರ ಜೊತೆ ಮಾತಾಡ್ತಿರೋದು ಮನೆಯವ್ರಿಗೆ ಗೊತ್ತಾದರೆ ದೊಡ್ಡ ರಂಪ್ ಆಗಿಬಿಡುತ್ತೆ. ಆಯ್ತಪ್ಪ, ಇವಾಗ ಅವ್ರ ಕಾಲ್ ರಿಸೀವ್ ಮಾಡಿದ್ರೆ ನಿನಗೆ ತೊಂದರೆ ಆಗುತ್ತೆ ಅನ್ನೋತ ಒಪ್ಕೊಳ್ಳೋಣ. ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ತೊಂದರೆ ಆಗಲ್ವಾ? ನೀನೇನು ಮಾತಾಡದೆ ಸುಮ್ಮನೆ ಇದ್ದರೆ ಇದಕ್ಕೆಲ್ಲ ಏನೋ ಸೊಲ್ಯೂಷನ್ನು? ನಾನು ಏನೂ ಮಾಡದೆ ಸುಮ್ಮನೆ ಇದ್ಬಿಡ್ತೀನಿ. ಅದೇ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್. ನಾನು ಫೋನ್ ರಿಸೀವ್ ಮಾಡಿದೆ, ಮೆಸೇಜಿಗೆ ರಿಪ್ಲೈ ಮಾಡದೇ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ. ನನಗೆ ಯಾವುದೇ ರೀತಿ ಅಟ್ರಾಕ್ಷನ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಅವರೇ ಸುಮ್ಮನೆ ಆಗ್ತಾರೆ. ಅವ್ರು ಸುಮ್ಮನೆ ಆಗ್ತಾರೆ ಅಂತ ಹೇಗೋ ಹೇಳ್ತೀಯಾ? ನೀನು ಇಗ್ನೋರ್ ಮಾಡೋದ್ರಿಂದ ಅವ್ರಿಗೆ ನಿನ್ನ ಮೇಲಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗ್ಬೋದಲ್ವಾ? ಅದೇಗೋ ಹೇಳ್ತೀಯಾ? ಇದು ಮನ್ಸುಗಳ ವಿಷಯ. ಕೆಲಸ ಮಾಡೋದೇ ಹಾಗೆ. ಯಾವ್ದು ನಮ್ಮಿಂದ ಸಿಗಲ್ಲ, ಯಾವ್ದು ದೂರ ಆಗ್ತಿದೆ ಅಂತ ಅನಿಸುತ್ತೋ ಅದೇ ಬೇಕು ಅಂತ ಆಟ ಇಟ್ಕೊಂಡು ಕೂತ್ಕೊಳ್ಳುತ್ತೆ. ನನ್ನಂಥ ಸ್ಟಾರ್ನೇ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದರೆ ಲಕ್ಕಿ ಎಷ್ಟು ಗ್ರೇಟ್ ಅಂತ ಅವ್ರಿಗೆ ಅನಿಸುತ್ತೆ. ಅವಾಗ ನೀನೇ ಬೇಕು ಅನ್ನೋ ಆಟ ಇನ್ನೂ ಜಾಸ್ತಿ ಆಗುತ್ತೆ ಅವರಿಗೆ. ಅದು ಅವ್ರ ಕೈಲಿ ಏನು ಬೇಕಾದರೂ ಮಾಡಿಸ್ಬೋದು. ಇದನ್ನು ಸಾಧಿಸೋದಕ್ಕೆ ನನಗೆ ಹೊರಗಿನವ್ರೊಬ್ರದ್ದು ಸಹಾಯ ಬೇಕು. ಅದಕ್ಕೆ ನಿನ್ನನ್ನು ಕರೆಸಿದ್ದು. ನಿನಗೆ ಸಹಾಯ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಬಿಡು. ಆದರೆ ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನೀನು ಆ ಕೆಲಸ ಮಾಡದೇ ಇದ್ರು ನಾನು ಆ ಕೆಲಸನ ಮಾಡ್ತೀನಿ. ಇಡೀ ಊರವರೆಲ್ಲ ಲಕ್ಕಿ ಗೀತನ್ನ ಚೀತು ಅಂತ ಉಗಿಬೇಕು, ಅವ್ರು ಬೀದಿಗೆ ಬರಬೇಕು. ಅದನ್ನ ನೀನು ನೋಡ್ತೀಯ. ನಾನು ಆ ಕೆಲಸನ ಮಾಡೇ ಮಾಡ್ತೀನಿ. ಬಾರಮ್ಮ. ಅವ್ರನ್ನ ಹಾಳು ಮಾಡಬೇಕು. ನಾನು ಏನು ಮಾಡಕ್ಕೂ ಈ ಡೀಲು ಪಕ್ಕಾ ಓಕೆ. ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಕಣೋ. ನಾನು ಇಗ್ನೋರ್ ಮಾಡೋದು ಅವ್ರಿಗೆ ಗೊತ್ತಾದರೆ ಅವರೇ ಸುಮ್ಮನೆ ಆಗ್ತಾರೆ. ಇವನ್ನ ಲವ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವರೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆಗ್ತಾರೆ. ಈ ಹುಡುಗರಿಗೆ ಲವ್ ಫೇಲ್ಯೂರ್ ಆದರೆ ದೇವದಾಸ್ ಆಗಿಬಿಡ್ತಾರೆ. ಆದರೆ ಹುಡುಗಿರು ಆ ಥರ ಅಲ್ಲ.
ಸೂಕ್ಷ್ಮಗಳನ್ನ ಅಬ್ಸರ್ವ್ ಮಾಡ್ತಾರೆ. ಇವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಗೊತ್ತಾಗಿ ಸುಮ್ಮನೆ ಆಗ್ಬಿಡ್ತಾರೆ. ಸೋನಾಲಿ ಅವರು ಇಷ್ಟೇ, ಹೀಗೆ ಮಾಡೋದು. ನಾನು ಇಗ್ನೋರ್ ಮಾಡೋದೇ ಸರಿ ಅನ್ನಿಸ್ತಾ ಇದೆ. ಯಾಕೋ ಏನಾಯ್ತು? ಬೆಳಿಗ್ಗಿಂದ ತುಂಬ ಮೆಸೇಜಸ್ ಕಳಿಸಿದ್ದಾರೆ. ನಾನು ಓಪನ್ ಮಾಡಿರಲಿಲ್ಲ. ಇವಾಗ ಬೈ ಮಿಸ್ಟೇಕಾಗಿ ಓಪನ್ ಮಾಡಿಬಿಟ್ಟೆ. ಒಳ್ಳೇದಾಯ್ತು ಬಿಡು, ನೀನೇನು ಅಂದ್ಕೋತಿದ್ಯೋ ಅದೇ ನಡೆಯುತ್ತೆ.